ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಸರ್ಕಾರ ದಿನ ಬೆಳಗ್ಗೆ ಆದರೆ ನಾವು ಜನಪರಿದ್ದೇವೆ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತಾನೆ ಇದ್ದಾರೆ. ರಾಜ್ಯದ ಜನತೆ ಕೇಳ್ತಾನೆ ಇದ್ದಾರೆ. ಇವರು ಎಲ್ಲೆಲ್ಲಿ ಜನಗಳ ಜೊತೆ ಇದ್ದಾರೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಬರ್ತೀನಿ. ನೋಡಿ, ಈ ಬರೋ ತಿಂಗಳಲ್ಲಿ ಶಾಲೆಗಳು ಪ್ರಾರಂಭವಾಗ್ತವೆ. ಈ ಬೇಸಿಗೆ ರಜೆ ಮುಗಿತಲ್ಲೋ ಶಾಲೆಗಳು ಪ್ರಾರಂಭ ಆಗ್ತವೆ. ಈ ಶಾಲೆಗಳು ಪ್ರಾರಂಭದಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಲಿಕ್ಕೆ ಅವರ ತಂದೆ ತಾಯಿಗಳು ಯಾವ ಶಾಲೆಗಳ ಮಂದಿ ಕ್ಯೂ ನಿಂತಿರ್ತಾರೆ ಅನ್ನೋದನ್ನ ರಾಜಕಾರಣಿಗಳು ಕಣ್ಣಾಡಿಸಬೇಕಾಗಿದೆ. ಇದು ಬಹಳ ಮುಖ್ಯವಾದದ್ದು. ಇವರು ಜನಪರ ಇದ್ದೇವೆ ಅಂತ ಹೇಳೋದಕ್ಕೆ ಈ ಒಂದು ಕೆಲವು ಉದಾಹರಣೆಗಳು. ಇವರು ವಿದ್ಯಾದಾನ, ಮಹಾದಾನ, ರಕ್ತದಾನ ಶ್ರೇಷ್ಠದಾನ, ಕಣ್ಣುದಾನ ಶ್ರೇಷ್ಠದಾನ ಅಂತ ಕೆಲವೊಂದು ಸ್ಲೋಗನ್ಗಳು ಹೇಳ್ತಾ ಇರ್ತಾರೆ. ಅದೇ ರೀತಿ ವಿದ್ಯಾದಾನ, ಮಹಾದಾನ. ಸರ್ಕಾರ ವಿದ್ಯಾದಾನ ಮಾಡಬೇಕಾಗಿರೋದು ಕಡು ಬಡತನದಲ್ಲಿ ಬೇಯ್ತಿರೋಂಥ ಮಕ್ಕಳಿಗೆ ವಿದ್ಯಾದಾನ ಕೊಡಬೇಕಾಗಿದೆ. ಬೆಳಿಗ್ಗೆ ಕೂಲಿ ಹೋಗಿ ಸಾಯಂಕಾಲ ಆ ಕೂಲಿ ದುಡ್ಡನ್ನು ಇಸ್ಕೊಂಬಂದು ಅದರಲ್ಲಿ ಅವತ್ತಿಂದ ಅವತ್ತು ರೇಷನ್ ತಂದು ಜೀವನ ಮಾಡ್ತಕ್ಕಂಥ ಕುಟುಂಬಗಳು ಬಹಳ ಇದ್ದಾವೆ. ಆದರೆ ಹಳ್ಳಿಗಳಲ್ಲಂತೂ ಅವ್ರ ಜೀವನ ನೋಡಬಾರ ಅಷ್ಟು ಅಸ್ತವ್ಯಸ್ತ ಹೋಗಿದೆ. ಅಂಥ ಕುಟುಂಬದ ಮಕ್ಕಳು ಸರ್ಕಾರಿ ಶಾಲೆ ಬಿಟ್ಟರೆ ಬೇರೆ ಶಾಲೆಗಳಲ್ಲಿ ಓದಲಿಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬೆರಳೆಣಿಕೆಯಷ್ಟು ಕಂಡು ಬರ್ತಾ ಇದೆ. ಕಾರಣ, ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ವಿದ್ಯೆ ಸಿಗ್ತಾ ಇಲ್ಲ ಅಂತ. ಅದು ಏನಪ್ಪ ಅಂದರೆ, ತಂದೆ ತಾಯಿಗೆ ಮಕ್ಕಳು ಒಂದೆರಡು ಇಂಗ್ಲೀಷು ಮಾತಾಡಬೇಕು ಅನ್ನೋದು ಬಹಳ ಆಸೆ ಇರ್ತದೆ. ಅದು ಬಡ ಕುಟುಂಬದ ಮಕ್ಕಳಿಗೆ ಅಸಾಧ್ಯದ ಮಾತು. ಇವತ್ತು ಸರ್ಕಾರಿ ಶಾಲೆಗಳನ್ನು ಮಾನ್ಯ ಶಿಕ್ಷಣ ಸಚಿವರು ಸ್ವಲ್ಪ ಓಡಾಡಿ ನೋಡ್ಬೋದಾಗಿದೆ. ಈ ಮೇ ತಿಂಗಳು ಅಡ್ಮಿಷನ್ ಆಗಬೇಕಾದ್ರೆ ಮಕ್ಕಳು ಯಾವ ಶಾಲೆಗಳ ಹತ್ರ ತಂದೆ ತಾಯಿ ಜೊತೆಯಲ್ಲಿ ಇರ್ತಾರೆ ಅಂತೇಳಿ ಶಾಲೆಗೆ ಸೇರ್ಕೊಳ್ಳೋಕ್ಕೆ ಖಾಸಗಿ ಶಾಲೆ ತುಂಬಿ ತುಳುಕ್ತಾ ಇರ್ತದೆ. ಸರ್ಕಾರಿ ಶಾಲೆ ಹೇಳೋರಿಲ್ಲ ಕೇಳಿರೋದಿಲ್ಲ ಅಲ್ಲಿ. ಯಾಕಪ್ಪ ಅಂದರೆ ಸರ್ಕಾರಿ ಶಾಲೆ ಕಟ್ಟಡ ನೋಡ್ಬಿಟ್ರೆ ಭಯ ಬರ್ತಾ ಇದೆ ಪೋಷಕರಿಗೆ, ಎಲ್ಲಿ ನಮ್ಮ ಮಕ್ಕಳ ಮೇಲೆ ಬಿದ್ದು ಬಿಡ್ತದೋ ಅಂತೇಳಿ. ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಕಂಡು ಬರ್ತಾ ಇದ್ದಾವೆ. ಯಾಕೆ ಈ ಮಲತಾಯಿ ಧೋರಣೆ ಅಂತ? ಇವರು ಜನಪರಿದ್ದೇವೆ ಅಂದ್ರೆ ಬಡ ಕುಟುಂಬದ ಪರ ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಕೆಲವು ಶಾಲೆಗಳಲ್ಲಿ ಬೇಕಾದಷ್ಟು ವಿಶಾಲವಾಗಿರತಕ್ಕಂಥ ಕಾಂಪೌಂಡ್ ಇದೆ. ಅಲ್ಲಿ ಬೇಕಾದಂಥ 1ರಿಂದ 10 ತನಕ ಶಾಲೆ ಕಟ್ಟಡ ಕಟ್ಟಬಹುದು, ಅಷ್ಟು ಜಾಗ ಇದೆ. ಸುಮ್ಕಲ್ಲಿ ಗಿಡ ಮರ ಬೆಳ್ಕೊಂಡು ಅವೆಷ್ಟು ಕ್ರಿಮಿ ಕೀಟಗಳಿದಾವೇನೋ ಮುಂದಿನ ಸುದ್ದಿ ಅವನು ತೋರಿಸ್ತೀವಿ ನಾವು, ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಜಾಗ ಖಾಲಿ ಬಿದ್ದಿದೆ ಅಂತೇಳಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಈ ಬಡ ಮಕ್ಕಳು ಓದತಕ್ಕಂಥ ಸರ್ಕಾರಿ ಶಾಲೆಗಳ ಕಡೆ ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾಗಿದೆ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯ ಇಲ್ಲ ಅಂತ ಮಕ್ಕಳು ಹೊರಗಡೆ ಹೋಗದಂತೆ ತಡಿಬೇಕಾಗಿದೆ. ಖಾಸಗಿ ಶಾಲೆಯಲ್ಲಿ ಬಹಳ ಮಟ್ಟಿಗೆ ಒಳ್ಳೆ ಸೌಕರ್ಯಗಳಿದೆ. ಆಮೇಲೆ ಅಲ್ಲಿ ಮಕ್ಕಳು UKG LKG ಏನೋ ಇದಾವಲ್ಲ,
ಅವು ಸೇರಿದ ಮಕ್ಕಳುಗಳಲ್ಲಿ ಇಂಗ್ಲೀಷ್ನಲ್ಲಿ ಮನೆಯಲ್ಲಿ ಮಾತಾಡ್ತಕ್ಕಂಥ ಹವ್ಯಾಸ ರೂಢಿಸ್ಕೊಂಡಿರ್ತಾರೆ. ಯಾಕಂದರೆ ಅಲ್ಲಿ ಆ ರೀತಿ ಅವರಿಗೆ ವಿದ್ಯಾಭ್ಯಾಸ ತಿಳಿಸ್ಕೊಡ್ತಾರೆ ಸರ್ಕಾರಿ ಶಾಲೆಯಲ್ಲಿ. ಯಾಕಂದರೆ ದುಡ್ಡು ಕೊಟ್ಟು ಅವರು ಡೊನೇಷನ್ ತಗೊಂಡಿರ್ತಾರೆ. ಈಗಾಗಲೇ ಕೆಲವು ತಂದೆ ತಾಯಿಗಳಿಗಾಗಲೇ ಚಿಂತೆ ಎತ್ಬಿಡತ್ತೆ. 2 ಜನ 3 ಜನ 4 ಜನ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದದ ತಂದೆ ತಾಯಿಗಳು ಆ ದೊಡ್ಡ ಮಟ್ಟದ ಡೊನೇಷನ್ನ ಎಲ್ಲಿಂದ ತಂದು ಕಟ್ಟಬೇಕು? ಅವರು ಸಾಲನಾದರೂ ಮಾಡಿ ತಂದು ಕಟ್ಟಬೇಕು. ಮಕ್ಕಳಾದ ಶಾಲೆಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಅಲ್ಲಿರೋ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡ್ತಾರಲ್ಲ, ಇವರು ಮಾತಾಡಬೇಕು. ಅದರಿಂದ ಇದು ಬಡ ಕುಟುಂಬದವರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದನ್ನು ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಸರ್ಕಾರ ಮೊದಲ ಆದ್ಯತೆಯನ್ನು ಸರ್ಕಾರಿ ಶಾಲೆಗಳ ಉನ್ನತೀಕರಣದ ಕಡೆಗೆ ಗಮನ ಹರಿಸಬೇಕಾಗಿದೆ. ಅಲ್ಲಿಯೂ ಸಹ 1ನೇ ಕ್ಲಾಸಿಂದ ಅಹ ಈ ಜೊತೆಗೆ ABCDಯನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಸರ್ಕಾರ. ಯಾಕಂದರೆ ಶಿಕ್ಷಕರಿಗೆ ABCD ಬರದೇನಿರೋದಿಲ್ಲ, ಅವರು ABCDಯಿಂದಲೇ ಶಿಕ್ಷಕರಾಗಿರೋದು ಕಲಿತು. ಈ ಕೆಲಸ ಮಾಡಿದ್ದೇ ಆದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತೆ. ಸರ್ಕಾರವೂ ಸಹ ಅಲ್ಪ ಸ್ವಲ್ಪ ಮಕ್ಕಳು ಸೇರ್ಪಡೆಗೆ ಇಷ್ಟಿಷ್ಟು ಅಂತೇಳಿ ಫೀಸು ಮಾಡ್ಬೋದಾಗಿದೆ. ಈಗ ಲಕ್ಷಗಟ್ಟಲೆ ಕೊಡೋದು, ಇಲ್ಲ 10,000 ಕೊಡೋಕ್ಕೆ ಯಾವ ತಂದೆ ತಾಯಿ ಹಿಂದೆ ಮುಂದೆ ನೋಡೋದಿಲ್ಲ. ಅಷ್ಟನ್ನು ಅವರೆಲ್ಲರ ಜೊತೆ ಮಾಡಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಈ ಕೆಲಸವನ್ನು ಸರ್ಕಾರ ಯಾಕೆ ಮಾಡಬಾರ್ದು? ಸರ್ಕಾರಿ ಶಾಲೆಗಳಿಗೆ ಯಾಕೆ ಇವು ಗಮನ ಹರಿಸ್ತಾ ಇಲ್ಲ? ಇವತ್ತು ಕರ್ನಾಟಕದಲ್ಲಿ ಶಿಕ್ಷಣ ಸಚಿವರು ಒಂದು ಸುತ್ತಾಡ್ರೆ ಗೊತ್ತಾಗುತ್ತೆ ಯಾವ ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳ ಸ್ಥಿತಿ ಯಾವ ರೀತಿ ಇದೆ, ಮಕ್ಕಳು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಕಲಿತಿದ್ದಾರೆ ಅನ್ನೋದು. ಎಷ್ಟೋ ಸರಿ ವರದಿಗಳು ಬಂದಿದೆ, ಆದರೂ ಸರ್ಕಾರ ಯಾಕೆ ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಇದನ್ನ ಪ್ರತಿಯೊಬ್ಬ ಕರ್ನಾಟಕದ ಮಕ್ಕಳ ತಂದೆ ತಾಯಿಗಳು ಸರ್ಕಾರನ ಪ್ರಶ್ನೆ ಮಾಡಬೇಕು. ಸರ್ಕಾರಿ ಶಾಲೆಗೂ ಸಹ ಖಾಸಗಿ ಶಾಲೆಯಲ್ಲಿ ಸಿಗತಕ್ಕಂಥ ಸೌಲಭ್ಯಗಳು ಸಿಗೋ ಥರ ಹೋರಾಟ ಮಾಡಬೇಕಾಗಿದೆ. ಇದು ಆದಷ್ಟು ಸರ್ಕಾರಿ ಶಾಲೆಗಳು ಉನ್ನತೀಕರಣ ಆಗಿದ್ದೇ ಆದರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಉದ್ಯಮಿ ಮಕ್ಕಳಾಗಿರ್ಬೋದು, ರಾಜಕಾರಣಿ ಮಕ್ಕಳಾಗಿರ್ಬೋದು, ಅಧಿಕಾರಿ ಮಕ್ಕಳಾಗಿರ್ಬೋದು, ಖಂಡಿತ ಸರ್ಕಾರಿ ಶಾಲೆಗೆ ಸೇರ್ಪಡೆ ಆಗೋದ್ರಲ್ಲಿ 2 ಮಾತಿಲ್ಲ. ಈ ಕೆಲಸವನ್ನು ಸರ್ಕಾರ ಅತಿ ಶೀಘ್ರದಲ್ಲಿ ಕೈಗೆತ್ತಿಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಯಾರಿಗೇನೇ ತೊಂದರೆ ಆಗಿದ್ರೂ ನಮ್ಮ ಮನಸ್ಸುಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಬಂದು ಹೇಳ್ಕೋಬೋದಾಗಿದೆ. ನಾವು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇವೆ. ನಮಸ್ಕಾರ.